ಹಲೋ ಸ್ನೇಹಿತರೆ, ವೆಲ್ಕಮ್ ಟು ವರ್ಲ್ಡ್ ರೌಂಡ್ ವಿತ್ ಅರುಣ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಮಗೆಲ್ಲ ಒಲಿಂಪಿಕ್ ಆಟದ ಬಗ್ಗೆ ತಿಳಿದೇ ಇದೆ. ಈ ಒಲಿಂಪಿಕ್ ಮೊದಲ ಬಾರಿಗೆ ಕ್ರಿಸ್ತಪೂರ್ವ 776ರಂದು ಒಲಿಂಪಿಯಾ ಎಂಬ ಗ್ರೀಸ್ನ ದೇಶದಲ್ಲಿ ಒಲಿಂಪಿಕ್ ಪ್ರಾರಂಭಗೊಳ್ಳುತ್ತದೆ. ಸ್ನೇಹಿತರೆ, ಮೊದಲು ಈ ಒಲಿಂಪಿಕ್ನಲ್ಲಿ ಕೇವಲ ಅಥ್ಲೆಟ್ಸ್ ಅಂದರೆ ರನ್ನಿಂಗ್, ರೆಸ್ಲಿಂಗ್ ಮತ್ತು ಮುಂತಾದವು ಆಟಗಳು ಮಾತ್ರ ಇರುತ್ತದೆ ಮತ್ತು ಈ ಆಟಗಳನ್ನು ಪ್ರತಿ 4 ವರ್ಷಕ್ಕೆ ಒಂದು ಬಾರಿ ಜಿಯಾಸ್ ಎಂಬ ದೇವರಿನ ಸ್ಮರಣೆ ಮುಖಾಂತರ ಗ್ರೀಸ್ ಜನರು ಆಚರಿಸುತ್ತಿರುತ್ತಾರೆ ಸ್ನೇಹಿತರೆ. ಆದರೆ ಸ್ನೇಹಿತರೆ, ಅಂದು ಕ್ರಿಸ್ತಶಕ 393 ರೋಮನ್ನಿನ ರಾಜನಾದ ಥಿಯೋಡೋಸಿಸ್ ಎಂಬಾತ ಈ ಆಟವನ್ನು ತಡೆಹಿಡಿಯುತ್ತಾನೆ ಸ್ನೇಹಿತರೆ. 19ನೇ ಶತಮಾನದಲ್ಲಿ ಈ ಒಲಿಂಪಿಕ್ ಪುನರಾರಂಭಗೊಳ್ಳುತ್ತದೆ ಸ್ನೇಹಿತರೆ. ಇದಕ್ಕೆ ಮುಖ್ಯ ಕಾರಣ ಬಂದು ಪಿಯರ್ ಡಿ ಕುಬರ್ಟಿನ್. ಇವರು IOC ಅಂದರೆ ಈಗಿನ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿಯನ್ನು 1894ರಲ್ಲಿ ಸ್ಥಾಪಿಸುತ್ತಾರೆ. ಈ ಕಮಿಟಿಯು 1896ರಲ್ಲಿ ಮೊದಲ ಬಾರಿಗೆ ಗ್ರೀಸ್ನ ಅಥೀನ್ಸ್ ಎಂಬ ಕಡೆ ಮೊದಲ ಮಾಡರ್ನ್ ಒಲಿಂಪಿಕ್ ಪ್ರಾರಂಭಗೊಳಿಸುತ್ತಾರೆ ಮತ್ತು ಈ ಮಾಡರ್ನ್ ಒಲಿಂಪಿಕ್ನಲ್ಲಿ ಒಟ್ಟು 14 ದೇಶದ 241 ಸ್ಪರ್ಧಿಗಳು ಭಾಗವಹಿಸಿರುತ್ತಾರೆ ಸ್ನೇಹಿತರೆ. ಅದರಲ್ಲಿ ರನ್ನಿಂಗ್, ಬಾಕ್ಸಿಂಗ್ ಹಾಗೆ ಸೈಕ್ಲಿಂಗ್ ಹೀಗೆ ನಾನಾ ರೀತಿಯ ಅಥ್ಲೆಟಿಕ್ ಕ್ರೀಡೆಗಳನ್ನು ಹೊಂದಿರುತ್ತೆ ಸ್ನೇಹಿತರೆ. ಮತ್ತು ಈ ಒಲಿಂಪಿಕ್ನಲ್ಲಿ ಮೊದಲ ಬಾರಿಗೆ ಅಂದರೆ USA ಜೇಮ್ಸ್ ಕೆನೋಲಿ ಎಂಬಾತ ಮಾಡರ್ನ್ ಒಲಿಂಪಿಕ್ನ ಮೊದಲ ಚಾಂಪಿಯನ್ ಎಂಬ ಬಿರುದಿಗೆ ಪಾತ್ರನಾಗುತ್ತಾನೆ ಸ್ನೇಹಿತರೆ. ದಿನ ಕಳೆದಂತೆ ಒಲಿಂಪಿಕ್ ಕ್ರೀಡೆಯು ವಿಶ್ವಾದ್ಯಂತ ವ್ಯಾಪಿಸಲು ಪ್ರಾರಂಭವಾಯಿತು. ಹಾಗೆಯೇ ಇಂದು ಈ ಕ್ರೀಡೆಯನ್ನು 2 ರೀತಿಯಲ್ಲಿ ಆಚರಿಸುತ್ತಾರೆ ಸ್ನೇಹಿತರೆ. ಅದರಲ್ಲಿ ಒಂದು ವಿಂಟರ್ ಒಲಿಂಪಿಕ್ ಅಂದರೆ ಸ್ನೇಹಿತರೆ, ಈ ಒಲಿಂಪಿಕ್ ಅನ್ನು ಫೆಬ್ರವರಿ ತಿಂಗಳಿನಲ್ಲಿ ಪ್ರತಿ 4 ವರ್ಷಕ್ಕೆ ಒಂದು ಬಾರಿ ಆಚರಿಸುತ್ತಾರೆ ಸ್ನೇಹಿತರೆ. ಮತ್ತು ಈ ಒಲಿಂಪಿಕ್ನಲ್ಲಿ ಐಸ್ ಹಾಕಿ, ಸ್ಕೇಟಿಂಗ್ ಹಾಗೆ ಸ್ನೋಬೋರ್ಡ್, ಸ್ಕೈಪಿಂಗ್ ಹೀಗೆ ಹಲವಾರು ಕ್ರೀಡೆಗಳನ್ನು ಒಳಗೊಂಡಿರುತ್ತೆ ಸ್ನೇಹಿತರೆ. ಮತ್ತೊಂದು ಸ್ನೇಹಿತರೆ, ಸಮ್ಮರ್ ಒಲಿಂಪಿಕ್ ಪ್ರತಿ 4 ವರ್ಷಕ್ಕೆ ಒಂದು ಬಾರಿ ಜುಲೈ ಮತ್ತು ಆಗಸ್ಟ್ ತಿಂಗಳಿನಲ್ಲಿ ನಡೆಯುತ್ತೆ ಸ್ನೇಹಿತರೆ. ಈ ಒಲಿಂಪಿಕ್ನಲ್ಲಿ ರನ್ನಿಂಗ್, ಸೈಕ್ಲಿಂಗ್, ಸ್ವಿಮ್ಮಿಂಗ್ ಹಾಗೆ ಮುಂತಾದವು ಆಟಗಳನ್ನು ಒಳಗೊಂಡಿರುತ್ತೆ ಸ್ನೇಹಿತರೆ. ಮತ್ತು ಈ ರೀತಿಯಲ್ಲಿ ಒಲಿಂಪಿಕ್ಸ್ ವಿಶ್ವಾದ್ಯಂತ ವ್ಯಾಪಿಸಲು ಆರಂಭಿಸಿತು ಸ್ನೇಹಿತರೆ. ಹಾಗೆ ಈ ಕಂಟೆಂಟ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮುಂದಿನ ಕಂಟೆಂಟ್ನಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.